ಮತ್ತೊಂದು ಕಡೆ ಅಲ್ಲಿ ಹಾಕಿರುವಂಥ ಸೆಕ್ಷನ್ಗಳ ಬಗ್ಗೆ ಕೂಡ ಅಷ್ಟೇ ಗಮನ ವಹಿಸಬೇಕಾಗುತ್ತೆ. ಯಾಕಂದರೆ ಈ ಒಂದು 105 ಮತ್ತು 118 ಹಾಕಿದ್ದಾರೆ, ಹೋಮಿಸೈಡ್ ಪ್ರಕರಣ ದಾಖಲಾಗುತ್ತೆ. ಈ ಒಂದು ಕೇಸ್ನಲ್ಲಿ ಆ ಪ್ರಕರಣ ಆ ಒಂದು ಸೆಕ್ಷನ್ ಹಾಕಬೇಕಾಗಿತ್ತಾ, ಅಥವಾ 304A ಅಂದರೆ ನಿರ್ಲಕ್ಷ್ಯವಂತ ಪ್ರಕರಣಗಳು ಆಗ್ತಿರ್ತಾರೆ ನಾರ್ಮಲ್ ಆಗಿ, ಈ ಒಂದು ಕೇಸ್ನಲ್ಲಿ ಆ ಸೆಕ್ಷನ್ಗಳು ಯಾಕೆ ಹಾಕಿದ್ರು ಅನ್ನೋದು? ವೆಲ್, ಅದರಲ್ಲಿ ಒಂದು ಪ್ರಾವಿಷನ್ ಮಾತ್ರ ಹಾಕ್ಬೋದು, 30 ಇಂದಿನ. ಯಾಕೆಂದರೆ ಫೆಮಿಲಿಯಾರಿಟಿ ಎಲ್ರಿಗೂ IPC ಬಗ್ಗೆ ಇದೆ, ಅದಕ್ಕೋಸ್ಕರ IPCನ ಕುರಿತಾಗಿ ಹೇಳೋದಾದರೆ 304A. ಸೊ 304Aನ ಹಾಕ್ಬೋದಿತ್ತು. ಬಟ್ ಆ್ಯಕ್ಚುಲಿ ಅಗ್ರವೇಟೆಡ್ ಫಾರ್ಮ್ ಏನಿದೆ, ಸಾವು ಸಂಭವಿಸಲಿಕ್ಕೆ ಇವರ ಒಂದು ಕಲ್ಪಬಲ್ ಹೋಮಿಸೈಡ್ ನಾಟ್ ಅಮೌಂಟಿಂಗ್ ಟು ಮರ್ಡರ್ ಪ್ರಾವಿಷನ್ ಏನಿದೆ BNS ಅಲ್ಲಿ, ಅದನ್ನು ಖಂಡಿತ ದಾಖಲು ಮಾಡುವಂಥ ಪ್ರಕರಣ ಇದಲ್ಲ. ಯಾಕೆ ಅಂದರೆ ಇದು ಯಾರು ಕೂಡ ನಿರೀಕ್ಷೆ ಮಾಡೋದಿಲ್ಲ. ಆ್ಯಂಡ್ ಎರಡನೇದು, ಈ ಪ್ರೀಮಿಯರ್ ಶೋಗಳಲ್ಲಿ ಸಾವು ಅನುಭವಿಸಿರುವಂಥ ಒಂದು ಘಟನೆ ಐ ಥಿಂಕ್ ನೀವು ಕಳೆದ 25 ವರ್ಷಗಳಲ್ಲಿ ತೆಗೆದು ಇಂಟರ್ನೆಟ್ ಸರ್ಚ್ ಮಾಡಿ ನೋಡಿದ್ರೆ ನಿಮಗೆ ಖಂಡಿತ ಸಿಗೋದಿಲ್ಲ. ಯಾರು ಕೂಡ ನಿರೀಕ್ಷೆ ಮಾಡೋದಿಲ್ಲ. ಮೊದಲೇ ಶುರು ಮಾಡಿದ ಹಾಗೆ ನಿರೀಕ್ಷೆ ಮಾಡಬಹುದಾದಂಥ ಅನಾಹುತ, ಸೊ ಇಲ್ಲಿ ನಿರೀಕ್ಷೆ ಮಾಡಬಹುದಾದಂಥ ಅನಾಹುತ ಇರಲಿಲ್ಲ. ಸೊ ಆ ಅಗ್ರವೇಟೆಡ್ ಫಾರ್ಮನ್ನು ಹಾಕಿರುವಂಥ ತಪ್ಪಾಗುತ್ತೆ. ಆ್ಯಂಡ್ ಅಗ್ರವೇಟೆಡ್ ಫಾರ್ಮನ್ನು ಹಾಕಿರೋದನ್ನು ನೋಡಿದ್ರೆ ಐ ಥಿಂಕ್ ಪೊಲೀಸ್ನವರು ಸ್ವಲ್ಪ ದುರುದ್ದೇಶದಿಂದ ವರ್ತಿಸಿದ್ದಾರೆ ಅಂತ ಅನಿಸುತ್ತೆ. ಪೊಲೀಸ್ನವರು ಹೆಚ್ಚು ಪಾರದರ್ಶಕತೆಯಿಂದ ಮತ್ತು ಓಪನ್ನೆಸ್ಸಿಂದ ಇದನ್ನು ನಿಭಾಯಿಸಬೇಕಿತ್ತು. ಆ್ಯಂಡ್ ಅದನ್ನು ಮಾಡೋದನ್ನು ಬಿಟ್ಟು, ಬಟ್ ದಿಸ್ ಇಸ್ ಗೋಯಿಂಗ್ ಟು ಕ್ರಿಯೇಟ್ ಅ ನೀಡ್ಲೆಸ್ ಕಾಂಟ್ರವರ್ಸಿ. ಬಿಕಾಸ್ ಈಗ ಅಟ್ ದಿ ಎಂಡ್ ಆಫ್ ದ ಡೇ ಪೊಲೀಸ್ನವರ ಒಂದು ನಡೆಗೆ ಖಂಡಿತ ವೈಡ್ ಸ್ಪ್ರೆಡ್ ಕಂಡಮ್ನೇಷನ್ ಬಂದಿದೆ. ಎರಡನೇದೇನಾಗುತ್ತೆ ಅಂದರೆ, ನೀವು 304A ಈಕ್ವಿವಲೆಂಟ್ ಪ್ರಾವಿಷನನ್ನು ಮಾತ್ರ ದಾಖಲು ಮಾಡಿದ್ದಿದ್ರೆ ನೀವು ಖಂಡಿತ ನೋಟಿಸನ್ನು ಕೊಡಬೇಕಿತ್ತು. ನೋಟಿಸನ್ನು ಕೊಟ್ಟು ಅವರ ಒಂದು ಹೇಳಿಕೆಯನ್ನು ಪಡ್ಕೊಳ್ಬೇಕಾಗತ್ತೆ. ಆ್ಯಂಡ್ ಹೇಳಿಕೆಯನ್ನು ಪಡ್ಕೊಂಡಾಗ ಪೊಲೀಸ್ನವ್ರಿಗೆ ಹೆಚ್ಚು ಚಿತ್ರಣ ಸಿಗುತ್ತೆ, ಎಲ್ಲಿ ಯಾರು ತಪ್ಪಾಗಿರ್ಬೋದು ಅಂತ. ನಂತರ ಒಂದು ಆಕೆ ತನಿಖೆಗೆ ಅದು ಸಹಕಾರಿಯಾಗತ್ತೆ. ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಅಥವಾ BNSS ಅಲ್ಲಿರುವಂಥದ್ದು ಈ ಒಂದು ಮಾತುಕತೆ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಯಾರನ್ನು ಆರೋಪಿ ಮಾಡಲಾಗಿದೆ, ಆರೋಪಿಯನ್ನು ಕರೆದು ಅವರಿಗೆ ಪ್ರಶ್ನೆಗಳನ್ನು ಕೇಳಿ ಅವರಿಂದ ಮಾಹಿತಿ ಮತ್ತು ಉತ್ತರವನ್ನು ಪಡ್ಕೊಂಡು ನಂತರ ಮುಂದುವರೆದಿದ್ರೆ ಪೊಲೀಸ್ನವ್ರಿಗೆ ಹೆಚ್ಚು ಒಂದು ಇನ್ಫಾರ್ಮೇಷನ್ ಇರ್ತಿತ್ತು. ಅದನ್ನು ಯಾವುದೂ ಇವರು ಇಲ್ಲಿ ಮಾಡಿರೋ ಕಾಣೋದಿಲ್ಲ. ಆ್ಯಂಡ್ ಅರೆಸ್ಟ್ ಮಾಡುವಂಥದ್ದು ಒಂದು ಯಾವುದಾದ್ರೂ ಒಂದು ತನಿಖೆಗೆ ಉಪಯುಕ್ತವಾದಂಥ ಒಂದು ಸಾಧನವಾಗೋದಾದರೆ ಮಾತ್ರ ಅರೆಸ್ಟ್ ಮಾಡಬೇಕಾಗತ್ತೆ. ನೀವು ಅಲ್ಲು ಅರ್ಜುನನ್ನು ಅರೆಸ್ಟ್ ಮಾಡಿ ಅವರನ್ನು ಒಂದು ಪ್ರಿಸನ್ನಲ್ಲಿ ಇಡೋದ್ರ ಮೂಲಕ ಈ ತನಿಖೆಗೆ ಯಾವ ಥರನಾದ ಸಹಾಯವಾಗ್ತಿತ್ತು? ಪೊಲೀಸ್ನವ್ರನ್ನ ಕೇಳಿದ್ರೆ ಪೊಲೀಸ್ನವ್ರು ಏನು ಹೇಳಿದ್ರು ನಿನ್ನೆ ಕೋರ್ಟ್ ಮುಂದೆ ಅಂದರೆ, ಇದು ಭಾಳ ಗಂಭೀರ ಪ್ರಕರಣ ಅಂತ ಹೇಳಿದ್ರು. ಗಂಭೀರ ಪ್ರಕರಣ ಆದ ಮಾತ್ರಕ್ಕೆ ಆರೋಪಿಯನ್ನು ಅರೆಸ್ಟ್ ಮಾಡಬೇಕು ಅಂತ ನಮ್ಮ ಕಾನೂನು ತಾಕೀತು ಮಾಡೋದಿಲ್ಲ. ಆರೋಪಿಯನ್ನು ಬಂಧನ ಮಾಡುವಂಥದ್ದು ಬಂಧನದಿಂದ ತನಿಖೆಗೆ ಸಹಾಯವಾಗೋದಾದರೆ ಮಾತ್ರ, ಅಥವಾ ಆರೋಪಿ ದೇಶವನ್ನು ಬಿಟ್ಟು ಹೊರಗೆ ಹೋಗ್ತಾನೆ, ಜ್ಯೂರಿಸ್ಟಿಕ್ಷನನ್ನು ಬಿಟ್ಟು ಹೊರಗೆ ಹೋಗ್ತಾನೆ ಅನ್ನುವಂಥ ಒಂದು ಬಲವಾದ ಸಂಶಯ ಇದ್ದರೆ ಮಾತ್ರ. ಸೊ ಇವರ ಚಿತ್ರ ಈಗಾಗಲೇ ಎಲ್ಲ ರೆಕಾರ್ಡ್ಸನ್ನು ಬೀಟ್ ಮಾಡಿದೆ. ಇಟ್ ಈಸ್ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಸ್ಟಾರ್ ಇವತ್ತು. ಭಾರತ ಬಿಟ್ಟು ಎಲ್ಲಿ ಹೊರಡೋಗ್ತಾನೆ ಆತ? ಸೊ ಅವರನ್ನು ಚೇಂಜ್ ಮಾಡ್ಕೊಂಡು ಹೋಗುವಂಥದ್ದು, ಐ ಮೀನ್ ಲಿಮಿಟೆಡ್ ವೇನಲ್ಲಿ ಅವರ ರೂಮ್ ಹೊರಗಡೆ ಇದ್ದು ಅವರನ್ನು ಬಟ್ಟೆ ಬದಲಾಯಿಸ್ಕೊಳ್ಳೋದಕ್ಕೂ ಕೂಡ ಅವಕಾಶ ಕೊಡದೆ ಅರೆಸ್ಟ್ ಮಾಡಿರುವಂಥದ್ದನ್ನೆಲ್ಲ ಗಮನಿಸಿದ್ರೆ ಪೊಲೀಸ್ನವರು ಒಬ್ಬ ದೊಡ್ಡ ಸೆಲೆಬ್ರಿಟಿ ವಿಚಾರವಾಗಿ ಕಾನೂನನ್ನು ಪಾಲಿಸ್ತಿಲ್ಲ, ನಿಜ. ಸೊ ಸೆಲೆಬ್ರಿಟಿಗೆ ಬೇರೆ ಕಾನೂನು, ಸಾಧಾರಣ ವ್ಯಕ್ತಿಗೆ ಇನ್ನೊಂದು ಕಾನೂನು ಇಲ್ಲ ಅಂತಲ್ಲ. ಪೊಲೀಸ್ನವ್ರು ನಡ್ಕೊಂಡಂಥ ಈ ಒಂದು ಪ್ರಕರಣದಲ್ಲಿ ನಡ್ಕೊಂಡಂಥ ವಿಧಾನವನ್ನು ನೋಡಿದ್ರೆ ಸಾಮಾನ್ಯ ಪ್ರಕರಣಗಳಲ್ಲಿ ಇನ್ನೂ ಎಷ್ಟು ಹಾರ್ಷಾಗಿ ನಡ್ಕೊಳ್ತಾರೆ ಅಂತ ಭಯಪಡಬೇಕಾಗತ್ತೆ ಜನ. ಒಬ್ಬ ದೊಡ್ಡ ವ್ಯಕ್ತಿ, ಒಬ್ಬ ದೊಡ್ಡ ಸೆಲೆಬ್ರಿಟಿ ವಿಚಾರವಾಗಿ ಇಷ್ಟೊಂದು ಬ್ರೇಸನ್ನಾಗಿ ಕಾನೂನನ್ನು ಕಸ ಮಾಡಿಕೊಂಡು ವರ್ತಿಸಿರುವಂಥ ವಿಧಾನ ನೋಡಿದ್ರೆ ಸಾಮಾನ್ಯ ವ್ಯಕ್ತಿಗಳ ವಿಚಾರವಾಗಿ ಹೇಗೆ ನಡ್ಕೊಳ್ತಿರ್ಬೋದು? ಯಾಕೆಂದರೆ ಸುಪ್ರೀಂ ಕೋರ್ಟ್ನ ಪ್ರಮುಖವಾದಂಥ ಒಂದು ತೀರ್ಪು ಮತ್ತು ನಿರ್ದೇಶನ ಇದೆ, ಯಾವಾಗಲೂ ಆರೋಪಿಗಳಿಗೆ ಬಂಧನ ಮಾಡಲೇಬೇಕು ಅನ್ನುವ ಅನಿವಾರ್ಯತೆ ಇದ್ದ ಪ್ರಕರಣವನ್ನು ಹೊರತುಪಡಿಸಿದ್ರೆ ಉಳಿದೆಲ್ಲ ಪ್ರಕರಣಗಳಲ್ಲಿ ಆರೋಪಿಗಳಿಗೆ ನೋಟಿಸನ್ನು ಕೊಟ್ಟು ಅವರ ಒಂದು ಮಾಹಿತಿಯನ್ನು ಅವರ ಒಂದು ಬಳಿ ಮಾತನಾಡಿ ಇನ್ಫಾರ್ಮೇಷನ್ನ ಕಲೆ ಹಾಕಬೇಕು, ತನಿಖೆಗೆ ಸಹಕಾರಿ ಆಗೋ ಹಾಗೆ ಅಂತ ಸುಪ್ರೀಂ ಕೋರ್ಟ್ನ ನಿರ್ದೇಶನ ಇದೆ. ಅದನ್ನು ಇಲ್ಲಿ ಪಾಲಿಸಿರೋ ಹಾಗೆ ಕಾಣೋದಿಲ್ಲ. ಸೊ ಓವರ್ ಚಾರ್ಜ್ ಮಾಡಿರೋದ್ರಿಂದ ಅವ್ರು ಹೇಳ್ಬೋದು ಇಲ್ಲಿ 7 ವರ್ಷಗಳಿಗಿಂತ ಕಡಿಮೆ ಅವಧಿ ಇರುವಂಥ ಪ್ರಕರಣ, 7 ವರ್ಷಕ್ಕಿಂತ ಹೆಚ್ಚು ಶಿಕ್ಷೆ ಇರುವಂಥ ಪ್ರಕರಣ ಇದ್ದಿದ್ದರಿಂದ ನಾವು ಅವ್ರಿಗೆ ನೋಟಿಸ್ ಕೊಡೋ ಅವಶ್ಯಕತೆ ಇಲ್ಲ ಅಂತ ಪೊಲೀಸ್ನವ್ರು ಹೇಳ್ಬೋದು ಖಂಡಿತ. ಬಟ್ ಆ ಎರಡನೇ ಅಗ್ರವೇಟೆಡ್ ಪ್ರಾವಿಷನ್ ಏನಿದೆ ಅದು ಬಂದು ಓವರ್ ಚಾರ್ಜಿಂಗ್ ಅಂತ ಅನಿಸುತ್ತೆ, ಓವರ್ ಪ್ರಾಸಿಕ್ಯೂಷನ್. ಸೊ ಇದನ್ನೆಲ್ಲ ಗಮನಿಸಿದ್ರೆ ಏನನ್ಸುತ್ತೆ, ಈ ಪ್ರಕರಣದಲ್ಲಿ ಒಂದು ವೇಳೆ ಟ್ರಯಲ್ ನಡೆದರೂ ಕೂಡ ಅವರನ್ನು ಕನ್ವಿಕ್ಟ್ ಮಾಡುವಂಥ ಒಂದು ಸಾಧ್ಯತೆ ಭಾಳ ಕಡಿಮೆ ಇರುತ್ತೆ. ಸೊ ಕೊನೆಯದಾಗಿ ಒಂದು ಎಕ್ಸಾಂಪಲನ್ನು ಕೊಡ್ಲಿಕ್ಕೆ ಬಯಸ್ತೀನಿ. ಈಗ ಅಲ್ಲು ಅರ್ಜುನ್ ಭಾಳ ದೊಡ್ಡ ಸ್ಟಾರ್ ಅಂತ ಒಂದು ಜನ ಮಾತನಾಡ್ತಾರೆ. ಅವರು ಒಂದು ವೇಳೆ ಅವರು ಸ್ಪೋರ್ಟ್ಸ್ ಕಾರ್ನಲ್ಲಿ ಕುಳಿತು
ಹೈದರಾಬಾದ್ನಲ್ಲಿ ಬರ್ತಾರೆ ಅಂತ ಭಾವಿಸೋಣ. ಅವ್ರ ಗಾಡಿಯನ್ನು ಓಡಿಸ್ತಿಲ್ಲ, ಗಾಡಿಯನ್ನು ಬೇರೆಯವ್ರು ಯಾರೋ ಓಡಿಸ್ತಿದ್ದಾರೆ, ಅವರು ಈ ಕಡೆ ಕೂಡ್ತಿದ್ದಾರೆ ಅಷ್ಟೇ ಅವ್ರ ಮುಂದೆ ಗಾಡಿನಲ್ಲಿ. ಎಡಕ್ಕೆ ಒಬ್ಬ ಲಾರಿ ಅಥವಾ ಬಸ್ ಚಾಲಕ ಇವರನ್ನು ನೋಡ್ತಾನೆ. ಆತ ಭಾಳ ಚಿಕ್ಕಿತನ ಆಗ್ತಾನೆ, ಓ ಭಾಳ ದೊಡ್ಡ ಸ್ಟಾರನ್ನು ನಾನು ನೋಡಿದೆ ಅಂತ. ಇವರು ಒಂದು ವೇಳೆ ಆತನನ್ನು ನೋಡಿ ಕೈ ವೇವ್ ಮಾಡ್ತಾರೆ ಅಂತ ಭಾವಿಸೋಣ. ಅದಕ್ಕೆ ಆತ ಓವರ್ ಎಂತೂಸಿಯಾಸ್ಟಿಕ್ ಆಗಿ ಮುಂದೆ ಇದ್ದಂಥ ವ್ಯಕ್ತಿಗಳನ್ನು ಮರೆತು ಒಂದು ಒಂದು ಮುಂದೆ ಇದ್ದಂಥ ಟೂ ವೀಲರ್ ಅಥವಾ ಹೋಗ್ತಿದ್ದಂಥ ಪ್ಯಾಸೆಂಜರ್ ಯಾರಿಗಾದ್ರೂ ಗುದ್ದಿ ಆತ ಅಲ್ಲೇ ಒಂದು ಸ್ಪಾಟ್ನಲ್ಲೇ ಒಂದು ಸಾವನ್ನು ಅಪ್ಪಿದ್ರೆ, ನೀವು ಕ್ಯಾನ್ ಯು ಬ್ಲೇಮ್ ಅಲ್ಲು ಅರ್ಜುನ್ ಫಾರ್ ದಾಟ್? ಯು ಕಾಂಟ್. ಯಾತಕ್ಕೆ ಅಂದರೆ ನಮ್ಮ ಯಾವ ಕಾನೂನಿದೆ ಆ ಕಾನೂನು ಇಲ್ಲಿ ಮಾಡುವಂಥ ಒಂದು ವಿಮರ್ಶೆ ಏನಂದರೆ, ಆ ವ್ಯಕ್ತಿ ಚಾಲನೆ ಮಾಡ್ತಿದ್ದಂಥ ವ್ಯಕ್ತಿ ಯಾವಾಗಲೂ ಜಾಗರೂಕನಾಗಿರಬೇಕು. ಅವನು ಜಾಗರೂಕತೆಯನ್ನು ತಪ್ಪಿದ್ರೆ ಆ ಜಾಗೃತೆಯನ್ನು ತಪ್ಪಿಸ್ಲಿಕ್ಕೆ ಇವರ ಪಾತ್ರ ಏನಿದೆ? ಸೊ ಅಲ್ಲು ಅರ್ಜುನ್ ಒಂದು ವೇಳೆ ಆತನಿಗೇನಾದರೂ ಕಲ್ಲರನ್ನು ಎರಚಿದಿದ್ರೆ, ಮುಖಕ್ಕೆ ಒಂದು ನೀರನ್ನು ಎರಚಿದಿದ್ರೆ ಅಥವಾ ಏನೋ ಬೆಲೂನನ್ನು ಎರಚಿದಿದ್ರೆ, ಅದಕ್ಕೆ ಆತ ಡಿಸ್ಟ್ರಾಕ್ಟ್ ಆಗಿ ಮುಂದೆ ಇರುವಂಥ ವ್ಯಕ್ತಿಗಳು ಹೊಡೆದಾಗ ಯು ಕ್ಯಾನ್ ಚಾರ್ಜ್ ಹಿಮ್. ಬಟ್ ಇವರು ಸಾಧಾರಣವಾಗಿ ಅಂಥದ್ದು ಯಾವುದೇ ಒಂದು ಪ್ರಕ್ರಿಯೆಯಲ್ಲಿ ತೊಡಗದೆ ಕೇವಲ ವಿಶ್ ಮಾಡಿದ್ರು ಅನ್ನೋ ಕಾರಣಕ್ಕೆ ಆತ ಒಂದು ವಿಪರೀತ ಎಕ್ಸೈಟೆಡ್ ಆಗಿ ಒಂದು ವೇಳೆ ಗುದ್ದರೆ ಆ ರೆಸ್ಪಾನ್ಸಿಬಿಲಿಟಿ ಅವನದೇ ಆಗುತ್ತೆ. ಸೊ ಇಲ್ಲಿ ಸ್ಟ್ಯಾಂಪೀಡ್ ಆಗಿದೆ. ಸ್ಟ್ಯಾಂಪೀಡ್ ಮಾಡಿದಂಥವರು ಸರ್ಕಸ್ ಪ್ರಾಣಿಗಳಲ್ಲ, ಬೇರೆ ವ್ಯಕ್ತಿಗಳು. ಸೊ ಅವರ ಜವಾಬ್ದಾರಿ ಕೂಡ ಇರುತ್ತೆ. ಸೊ ಈ ಕಾರಣಕ್ಕೋಸ್ಕರ ಕ್ರಿಮಿನಲ್ ಲಯಬಿಲಿಟಿಯನ್ನು ಅಲ್ಲು ಅರ್ಜುನ್ ಅವರ ಆಮೇಲೆ ಹಾಕ್ಲಿಕ್ಕೆ ಭಾಳ ಕಷ್ಟವಾಗುತ್ತೆ. ಮತ್ತೊಂದು ಕಡೆ ಇದು ಪೊಲಿಟಿಕಲಿ ಕೂಡ ಸಾಕಷ್ಟು ಚರ್ಚೆ ಆಗ್ತಿದೆ, ನೀವು ಕೂಡ ಗಮನಿಸ್ತಿರ್ಬೋದು. ಪೊಲಿಟಿಕಲ್ಲಿ ಮತ್ತೊಂದು ಕಡೆ ಅಲ್ಲಿ ಇದ್ದಂಥ ಅಲ್ಲು ಅರ್ಜುನ್ ಈ ಮುಂಚೆ ಬೇರೆ ಒಬ್ಬರಿಗೆ ಪ್ರಚಾರ ಮಾಡಿದ್ರು ಅನ್ನೋಂಥ ವಿಚಾರ ಆಗಿರ್ಬೋದು, ಮತ್ತು ಇತ್ತೀಚೆಗೆ ಒಂದಷ್ಟು ಮಾತುಗಳನ್ನು ಆಡಿದ್ರು ಅನ್ನೋಂಥ ವಿಚಾರ ಆಗಿರ್ಬೋದು. ಆ ಒಂದು ವಿಚಾರಗಳಿಗೆ ಸಿಕ್ಕಿಸಲಾಗಿದೆ ಅಂಥದ್ದು ಕೂಡ ಅವರ ಅಭಿಮಾನಿಗಳು ಪೋಸ್ಟ್ ಮಾಡ್ತಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. ಆ ಥರನೂ ಇಲ್ಲಿ ಪೊಲೀಸರ ನಡೆ ನೋಡ್ತಿದ್ರೆ ಆ ಥರನೂ ಚಾನ್ಸಸ್ ಇದೆಯಾ ಸರ್ ಈ ಒಂದು ಕೇಸಲ್ಲಿ ಅವ್ರನ್ನ ಸಿಕ್ಕಿ ಹಾಕ್ಸೋಕ್ಕೆ? ಪೊಲೀಸ್ನವರ ಒಂದು ಕ್ರಮ ಸೂಕ್ತವಾದಂಥದ್ದು ಅಲ್ಲ. ಆ್ಯಂಡ್ ಅದ್ರ ಹಿಂದೆ ಬೇರೆ ಯಾವ ದುರುದ್ದೇಶ ಇರಬಹುದು ಅನ್ನೋಂಥದ್ದು ನನಗೆ ಗೊತ್ತಿಲ್ಲ. ಬಟ್ ಪೊಲೀಸ್ನವರು ನಡೆ ಯಾಕೆ ಈ ರೀತಿ ಇತ್ತು ಅಂತ ಸಹಜವಾದ ಪ್ರಶ್ನೆ ಉದ್ಭವಿಸುತ್ತೆ. ಯಾವುದೇ ಒಬ್ಬ ವಕೀಲ ಇರ್ಬೋದು ಭಾರತದಲ್ಲಿ, ಈ ಥರನಾದ ಪ್ರಕರಣದಲ್ಲಿ ಪೊಲೀಸ್ನವರು ನಡ್ಕೊಂಡಂಥ ವಿಧಾನದ ಬಗ್ಗೆ ಸ್ವಲ್ಪ ಆಶ್ಚರ್ಯವಾಗುತ್ತೆ. ಆ್ಯಂಡ್ ನ್ಯಾಚುರಲಿ ಕ್ಯೂರಿಯಾಸಿಟಿ ಕೂಡ ಇರುತ್ತೆ. ಪೊಲೀಸ್ನವ್ರು ಯಾತಕ್ಕೆ ಈ ರೀತಿ ಓವರ್ ಚಾರ್ಜ್ ಮಾಡಿದ್ದಾರೆ, ಈ ರೀತಿ ನಡ್ಕೊಳ್ತಾ ಇದ್ದಾರೆ ಅಂತ ಅನಿಸುತ್ತೆ. ಮತ್ತು ಕಾನೂನಾತ್ಮಕವಾಗಿ ಈ ಥರನಾದ ಪ್ರಕರಣ ಬೇರೆ ಒಂದು ಶಾರುಖ್ ಖಾನ್, ಆ ಪ್ರಕರಣವನ್ನು ನಿನ್ನೆ ತೆಲಂಗಾಣ ಹೈಕೋರ್ಟ್ನಲ್ಲಿ ಅಲ್ಲು ಅರ್ಜುನ್ ಅವರ ವಕೀಲರು ಹೇಳಿದರು ಕೋರ್ಟ್ಗೆ. ಸೊ ಶಾರುಖ್ ಖಾನ್ 2022ರಲ್ಲಿ ರಾಯಿಸ್ ಅನ್ನುವಂಥ ಸಿನಿಮಾವನ್ನು ಪ್ರಚಾರ ಮಾಡಲಿಕ್ಕೆ ಗುಜರಾತ್ನಲ್ಲಿ ರೈಲ್ವೆ ಸ್ಟೇಷನ್ನಲ್ಲಿ ಒಂದು ಅನುಮತಿಯನ್ನು ಪಡ್ಕೊಂಡು ಆ ಪ್ಲ್ಯಾಟ್ಫಾರ್ಮ್ನಲ್ಲಿ ಒಂದು ಟೀ ಶರ್ಟನ್ನು ಮತ್ತು ಒಂದು ಬಲೂನನ್ನು ಎಸಿತಾರೆ ಜನರಿಗೆ. ಅಲ್ಲಿ ಅಷ್ಟೇ ಆಗುವಂಥದ್ದು. ಬಟ್ ಆದರೆ ಜನರು ಒಬ್ಬರ ಮೇಲೊಬ್ಬರು ಬಿದ್ದು ಅದನ್ನು ಬೆಲೂನು ಮತ್ತು ಟೀ ಶರ್ಟನ್ನ ತೊಗೊಳೋದಕ್ಕೆ ಹೋಗಿ ಅಲ್ಲಿ ಸ್ಟ್ಯಾಂಪೀಡ್ ಆಗಿ ಒಬ್ಬ ವ್ಯಕ್ತಿ ಸಾಯ್ತಾನೆ. ಸೊ ಈ ಪ್ರಕರಣವನ್ನು ಗುಜರಾತ್ ಹೈಕೋರ್ಟ್ ಏನು ಹೇಳಿದೆ ಅಂದರೆ, ಶಾರುಖ್ ಖಾನ್ ಮಾಡಿದ್ದ ಕಾರಣಕ್ಕೋಸ್ಕರ, ಅಂದರೆ ಶಾರುಖ್ ಖಾನ್ ಎಸ್ತಿದ್ದಾರೆ, ಅದನ್ನು ಇಟ್ಕೊಳ್ಳಿಕ್ಕೆ ಹೋಗಿ ಒಬ್ಬರು ಸತ್ತಿದ್ದಾರೆ ನಿಜ, ಬಟ್ ಶಾರುಖ್ ಖಾನ್ ಮೇಲೆ ಕ್ರಿಮಿನಲ್ ಲಯಬಿಲಿಟಿ ಬರೋದಿಲ್ಲ ಅಂತ ಹೇಳಿದ್ದಾರೆ. ಸೊ ಆ ಪ್ರಕರಣವನ್ನು ಕೂಡ ಉಲ್ಲೇಖಿಸಿದ್ದಾರೆ. ಮತ್ತು ಆ ಪ್ರಕರಣ ಸುಪ್ರೀಂ ಕೋರ್ಟ್ ಮುಂದೆ ಕೂಡ ಹೋಗಿತ್ತು. ಸುಪ್ರೀಂ ಕೋರ್ಟ್ ಕೂಡ ಶಾರುಖ್ ಖಾನ್ನ ಒಂದು ಕ್ರಿಮಿನಲ್ ಇದ್ರ ಬಗ್ಗೆ ಒಪ್ಕೊಂಡಿರಲಿಲ್ಲ ಆ ಪ್ರಕರಣದಲ್ಲಿ. ಸೊ ಈ ಒಂದು ಹಿನ್ನೆಲೆ ಆಗಲೇ ಇದೆ. ಮತ್ತು ತೆಲಂಗಾಣ ಪೊಲೀಸ್ನವ್ರಿಗೆ ಖಂಡಿತ ಇಂಥ ಪ್ರಕರಣ ನಡೆದಿದೆ, ಶಾರುಖ್ ಖಾನ್ ಪ್ರಕರಣದಲ್ಲಿ ನ್ಯಾಯಾಲಯ ಈ ರೀತಿ ಹೇಳಿದೆ. ಆ ನ್ಯಾಯಾಲಯ ಹೇಳಿರೋ ಗುಜರಾತ್ ನ್ಯಾಯಾಲಯ ಒಂದು ಹೈಕೋರ್ಟ್ ಉಚ್ಚ ನ್ಯಾಯಾಲಯ ಹೇಳಿರೋದನ್ನು ಸುಪ್ರೀಂ ಕೋರ್ಟ್ ಒಪ್ಕೊಂಡಿದೆ ಅಂತ ಗೊತ್ತಿರುತ್ತೆ ಖಂಡಿತ. ಹೀಗಿದ್ರು ಯಾಕೆ ಇದು ಓವರ್ ಚಾರ್ಜ್ ಮಾಡಿದ್ರು ಅಂತ ಗೊತ್ತಾಗ್ತಿಲ್ಲ. ಮೇ ಬಿ ನೀವು ಹೇಳ್ತಿರೋ ಹಾಗೆ ಪೊಲಿಟಿಕಲ್ ಮೋಟಿವೇಶನ್ ಇದ್ದರೆ ಐ ಥಿಂಕ್ ದಟ್ಸ್ ಅಕ್ಸೆಪ್ಟಬಲ್, ಅಂದರೆ ಅದು ಒಪ್ಕೊಳ್ಬೋದು, ಅದು ಇರ್ಬೋದು, ಮೇ ಬಿ ಪೊಲಿಟಿಕಲ್ ಮೋಟಿವೇಶನ್ ಇತ್ತು ಅಂತ. ಕೊನೆಯದಾಗಿ ಈ ಒಂದು ಕೇಸ್ನಲ್ಲಿ ಮುಂದಿನ ದಿನಗಳಲ್ಲಿ ಅಲ್ಲು ಅರ್ಜುನ್ಗೆ ಯಾವ ರೀತಿ ಕಂಟಕ ಇರ್ಬೋದು? ಯಾಕಂದ್ರೆ ಈಗ ಇಂಟ್ರಿಮ್ ಬೇಲ್ ಅಷ್ಟೇ ಕೊಟ್ಟಿದ್ದಾರೆ, ಮತ್ತೆ ಸ್ಟೇಷನ್ ಕರೆಯೋದಾಗಿರ್ಬೋದು, ಮತ್ತೆ ಅರೆಸ್ಟ್ ಮಾಡುವಂಥ ಚಾನ್ಸಸ್ ಏನಾದರೂ ಇರುತ್ತಾ? ಕಾನೂನು ಕಂಟಕ ಎದುರಾಗುವಂಥ ಸಾಧ್ಯತೆಗಳು ಎಷ್ಟಿದೆ, ಎದುರಾಗದೇ ಇರುವಂಥ ಸಾಧ್ಯತೆಗಳು ಎಷ್ಟಿದೆ ಸರ್? ಅವ್ರಿಗೆ ಇಂಟ್ರಿಮ್ ಬೇಲ್ ಕೊಡುವಂಥ ಸಮಯದಲ್ಲಿ ಕೋರ್ಟ್ ಒಂದು ಪ್ರೈಮಾ ಫೇಸಿ ಫೈಂಡಿಂಗನ್ನು ಕೊಟ್ಟಿದೆ, ಇಲ್ಲಿ ಅಫೆನ್ಸಸ್ ಆರ್ ನಾಟ್ ಮೇಡ್ ಔಟ್ ಅಗೇನ್ಸ್ಟ್ ಹಿಮ್ ಅಂತ. ಸೊ ಬೇಲ್ ವಿಚಾರವಾಗಿ ಅವ್ರಿಗೆ ಇನ್ಯಾವ ಸಮಸ್ಯೆನೂ ಆಗೋದಿಲ್ಲ. ಟ್ರಯಲ್ ನಡೆಯುತ್ತೆ ಅಂತ ಭಾವಿಸ್ಬೋದು. ಟ್ರಯಲ್ ಭಾಳ ದಿನ ನಡೆಯುತ್ತೆ, ಆ್ಯಂಡ್ ಟ್ರಯಲ್ ಅಂತೂ ಭಾಳ ವೇಗವಾಗಿ ನಡೆಯೋದಿಲ್ಲ. ಆ್ಯಂಡ್ ಒಂದು ಅಂಶವೇನೆಂದರೆ, ಯಾರು ಮೃತಪಟ್ಟಿದ್ದಾರೆ ಅವರ ಒಂದು ಸಂಬಂಧಿ ಈಗಾಗಲೇ ಇವರ ಪರವಾಗಿ ಮಾತಾಡ್ತಿದ್ದಾರೆ ಅಂತ, ದಟ್ ವಿಲ್ ನಾಟ್ ಕೌಂಟ್. ಟ್ರಯಲ್ ವಿಚಾರವಾಗಿ ಅವರು ವಿಟ್ನೆಸ್ ಆಗೋದಿಲ್ಲ. ಯಾಕೆಂದರೆ ಅವರು ಕಂಪ್ಲೇಂಟನ್ನು ವಿಡ್ರಾ ಮಾಡ್ತೀನಿ ಅಂತ ಕೂಡ ಮಾತನಾಡ್ತಿದ್ದಾರೆ. ಕಂಪ್ಲೇಂಟ್ ವಿಡ್ರಾ ಮಾಡ್ಲಿಕ್ಕೆ ಪ್ರಾವಿಷನ್ ಇಲ್ಲ FIR ಆದ ಮೇಲೆ.
ಸೊ ಅವರ ಒಂದು ಸಾಫ್ಟ್ ಕಾರ್ನರ್ ಇದ್ರೂ ಕೂಡ ಅದು ಅಲ್ಲು ಅರ್ಜುನ್ ಪ್ರಯೋಜನವಾಗೋದಿಲ್ಲ. ಸೊ ದಿಸ್ ವಿಲ್ ಗೋ ಟು ಟ್ರಯಲ್ ಅಂತ ಭಾವಿಸ್ತೀನಿ. ಟ್ರಯಲ್ನಲ್ಲಿ ಅವ್ರಿಗೇನು ಇದರಿಂದ ಸಮಸ್ಯೆ ಏನೂ ಆಗೋದಿಲ್ಲ. ಬಿಕಾಸ್ ಅವರು ಚಿತ್ರಮಂದಿರದಲ್ಲಿ ನಡ್ಕೊಂಡಿದ್ದಂಥ ವಿಧಾನ ಏನಿದೆ ಅದು ಸಾರ್ವಜನಿಕವಾಗಲೇ ಸೆರೆ ಹಿಡಿಯಲಾಗಿದೆ. ಆ ಒಂದು ನಡೆಯಲ್ಲಿ ಕಾನೂನಾತ್ಮಕವಾದ ದೋಷ ಇಲ್ಲದೆ ಇರೋದ್ರಿಂದ ಅವರು ಐ ಥಿಂಕ್ ಹಿ ವಿಲ್ ಬಿ ಅಕ್ವಿಟೆಡ್. ಕನ್ವಿಕ್ಟ್ ಆಗುವಂಥ ಸಾಧ್ಯತೆ ತೀರಾ ಕ್ಷೀಣ ಅಂತ ಹೇಳಬೇಕಾಗುತ್ತೆ. ಇದಿಷ್ಟು ಸುಪ್ರೀಂ ಕೋರ್ಟ್ ಲಾಯರ್ ಆಗಿರುವಂತಹ KV ಧನಂಜಯ ಅವರ ಮಾತು. ಅಂದ್ರೆ ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಇಂತಹ ಪ್ರಕರಣ ಈ ಮುಂಚೆ ಒಂದು ದಾಖಲಾಗಿದ್ರು ಕೂಡ ಅದರ ಒಂದಷ್ಟು ಉದಾಹರಣೆಗಳಿರುತ್ತೆ. ಜೊತೆಗೆ ಇಲ್ಲಿ ನೇರವಾಗಿ ಅವರನ್ನ ಬ್ಲೇಮ್ ಮಾಡೋಕ್ಕಾಗೋದಿಲ್ಲ ಅಲ್ಲು ಅರ್ಜುನ್ ಅವರನ್ನ. ಆದ್ರೂ ಕೂಡ ಪೊಲೀಸರು ಇಲ್ಲಿ ಮುಂದುವರಿದು ಅವರನ್ನ ಅರೆಸ್ಟ್ ಮಾಡಿರೋದು ತಪ್ಪು ಅನ್ನುವಂತ ಮಾತು ಹೇಳ್ತಿದ್ದಾರೆ. ಸದ್ಯಕ್ಕೆ ಈ ಒಂದು ಪ್ರಕರಣದಲ್ಲಿ ಅಲ್ಲು ಅರ್ಜುನ್ ಅವರಿಗೆ ರಿಲೀಫ್ ಸಿಕ್ಕಿದೆ. ಮುಂದಿನ ದಿನದಲ್ಲಿ ಏನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ವಿಡಿಯೋ ಜರ್ನಲಿಸ್ಟ್ ದೀಪಕ್ ಜೊತೆ ಮಾದೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.